ಡ್ರಗ್ಸ್ ಮುಕ್ತ ಕರ್ನಾಟಕ ಅಭಿಯಾನ ಸಮಿತಿಯ ಡ್ರಗ್ಸ್ ಮುಕ್ತ ಕರ್ನಾಟಕ ಅಭಿಯಾನ ಸ್ತಬ್ಧ ಚಿತ್ರ ರಥಯಾತ್ರೆಯು ರಾಜ್ಯಾದ್ಯಂತ ಸಂಚರಿಸುತ್ತಿದ್ದು ಡಿಸೆಂಬರ್ 25 ಮಂಗಳೂರಿಗೆ ಬರಲಿದೆ. ಕಾರ್ಯಕ್ರಮದ ಸಂಚಾಲಕರಾದ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಜಿಲ್ಲಾ ಶಾಖೆಯ ಸಭಾಪತಿಗಳಾದ ಸಿಎ ಶಾಂತರಾಮ್ ಶೆಟ್ಟಿ ಮಂಗಳೂರಿನಲ್ಲಿ ಈ ವಿಷಯ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮೈಸೂರಿನಲ್ಲಿ ಉದ್ಘಾಟನೆಗೊಂಡ ಬಳಿಕ ಸ್ತಬ್ಧ ಚಿತ್ರ ಹೊತ್ತ ರಥವು 45 ದಿನಗಳ ಕಾಲ 18 ಜಿಲ್ಲೆಗಳು ಮತ್ತು ಬೆಂಗಳೂರು ಮಹಾನಗರದಲ್ಲಿ ಸಂಚರಿಸಿ ವಿವಿಧ ನಗರ ಪಟ್ಟಣಗಳಲ್ಲಿ ಜನಜಾಗೃತಿ ಸಭೆಗಳನ್ನು ಹಮ್ಮಿಕೊಳ್ಳಲಿದೆ. ಮಂಗಳೂರಿನಲ್ಲಿ ಇದೇ ಡಿಸೆಂಬರ್ 25, 26 ಮತ್ತು 27ರಂದು ನಗರದ 4 ಕೇಂದ್ರಗಳು ಸೇರಿದಂತೆ ಶಾಲಾ ಕಾಲೇಜುಗಳಲ್ಲಿ ಜಾಗೃತಿ ಕಾರ್ಯಕ್ರಮಗಳು ನಡೆಯಲಿದೆ ಎಂದವರು ವಿವರಿಸಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಸ್ವಸ್ತಿಕ್ ನ್ಯಾಷನಲ್ ಬಿಸಿನೆಸ್ ಸ್ಕೂಲ್ ಅಧ್ಯಕ್ಷರಾದ ಡಾಕ್ಟರ್ ರಾಘವೇಂದ್ರ ಹೊಳ್ಳ, ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಬೆಂಗಳೂರು ಇದರ ಕಾರ್ಯಕಾರಿ ಸಮಿತಿಯ ಸದಸ್ಯರಾದ ಡಾಕ್ಟರ್ ಮುರಳಿ ಮೋಹನ್ ಚುಂತಾರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಇದೊಂದು ವಿಶೇಷವಾದ ಒಂದು ಪರಿಕಲ್ಪನೆ ಮತ್ತು ಇದರ ಅಗತ್ಯ ಬಹಳ ಇದೆ. ಇವತ್ತು ನಮ್ಮ ಯುವಕರಿಗೆ ಸೋಷಿಯಲ್ ಮೀಡಿಯಾ ಅಥವಾ ಡ್ರಗ್ ಇದ್ರ ಬಗ್ಗೆ ಅವೇರ್ನೆಸ್ ನಾವು ಸರ್ಕಾರ ಹಾಗೂ ಸರ್ಕಾರೇತರ ಸಂಸ್ಥೆ, ಅದು ಲಯನ್ಸ್ ಇರ್ಬೋದು, ರೋಟರಿ ಇರ್ಬೋದು, ರೆಡ್ ಕ್ರಾಸ್ ಇರ್ಬೋದು, ಸಂಘ ಸಂಸ್ಥೆಗಳಿರ್ಬೋದು, ಅಥವಾ ಡೆಂಟಲ್ ಅಸೋಸಿಯೇಷನ್, IMA ಎಲ್ಲ ಸೇರಿಕೊಂಡು ನಾವು ಕೆಲಸ ಮಾಡ್ಬೇಕಂತ ಹೇಳೋದು ಇದರಲ್ಲಿ ಈ ರಥ ಹೊರಟಿದೆ. ಈ ಸ್ತಬ್ಧ ಚಿತ್ರ ಅಲ್ಲದೆ ನಾವು ಬೇರೆ ಬೇರೆ ಕಾಲೇಜುಗಳಲ್ಲಿ ಈಗಾಗಲೇ ಪ್ರೋಗ್ರಾಮ್ಗಳನ್ನು ಹಾಕೊಂಡಿದ್ದೇವೆ. ಅಲ್ಲಿ ಅವೇರ್ನೆಸ್ ಮಾಡಲಿಕ್ಕೆ ನಮ್ಮ ಸಂಪನ್ಮೂಲ ವ್ಯಕ್ತಿಗಳು ಸಹ ಬರ್ತಾರೆ. ಬಹುಶಃ ನಿಮ್ಗೆಲ್ಲ ಗೊತ್ತಿದ್ದಾಗ ಇದು ಯಾಕೆ ಅಂತ ಹೇಳಿದ್ರೆ, ಈ ಡ್ರಗ್ ಅಂತ ಹೇಳುವುದು ಒಂದು ವ್ಯಕ್ತಿಯ ಜೀವನವನ್ನು ಹಾಳು ಮಾಡ್ತದೆ, ಅವನ ಶಿಕ್ಷಣವನ್ನು ಹಾಳು ಮಾಡ್ತದೆ, ಅಲ್ಲದೆ ಅವನ ಸಂಸಾರವನ್ನು ಹಾಳು ಮಾಡ್ತದೆ, ನಮ್ಮ ಇಡೀ ಸಮಾಜವನ್ನೇ ಹಾಳು ಮಾಡ್ತದೆ. ಅದಕ್ಕಾಗಿ ಈ ನೀರಂತ ಇದ್ದಾರೆ, ಇದು ಬಹಳ ಅಗತ್ಯ ಇದೆ. ಬಹುಶಃ ಮಂಗಳೂರಿನಲ್ಲಿ ನಾವು ತುಂಬಾ ಬೇರೆ ಬೇರೆ ಕಾರ್ಯಕ್ರಮ ಮಾಡಿದ್ವಿ ಮತ್ತು ಇದೊಂದು ವಿಶೇಷವಾದ ಕಾರ್ಯಕ್ರಮ. ಈ ಪರಿವರ್ತನಾ ಟ್ರಸ್ಟ್ ಇವತ್ತು ಬೆಂಗಳೂರಿನಲ್ಲಿದ್ದರೂ ಸಹ ಮೈಸೂರಿನಿಂದ ಸ್ಟಾರ್ಟ್ ಆಗಿ 16 ಡಿಸ್ಟ್ರಿಕ್ಟ್ಗಳಲ್ಲಿ ಮುಗಿಸಿ ಇವತ್ತು ನಮ್ಮ ಈ ಡಿಸ್ಟ್ರಿಕ್ಟ್ 25ನೇ ತಾರೀಕಿಗೆ ಬರ್ತಾ ಇದೆ ಅಂತ ಹೇಳಿದ್ರೆ ಇದರ ಹಿಂದೆ ದೊಡ್ಡದಾದ ಒಂದು ಚಾಲೆಂಜ್ಗಳಿದೆ.